ಬಯೋಮ್ಯಾಗ್ನೆಟ್ ಮ್ಯಾಟ್ರೆಸ್ ಮೇಲೆ ಮಲ್ಕೋಬೇಕು. ಅದು ನಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚೋದಕ್ಕೆ ಸಹಾಯ ಮಾಡಿ ದೇಹದಲ್ಲಿ ಆಕ್ಸಿಜನ್ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದೊಳಗಿರೋ ಅಷ್ಟು ಆರ್ಗನ್ ಪಾರ್ಟ್ಸ್ ಗಳಿಗೆ ಪ್ರಾಪರ್ ಪ್ರಪೋರ್ಷನ್ ನಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸಿಕ್ಕಿದ್ರೆ ಅವು ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ಮಾಡುತ್ತವೆ. ಕಿಡ್ನಿಗೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸಿಕ್ಕಿದ್ರೆ ಕಿಡ್ನಿ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ಗೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸಿಕ್ಕಿದ್ರೆ ಪ್ಯಾಂಕ್ರಿಯಾಸ್ ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡುತ್ತೆ. ಇನ್ಸುಲಿನ್ ಜನರೇಟ್ ಮಾಡುತ್ತೆ. ನಾವು ಮಲ್ಕೊಂಡಾಗ ನಮ್ಮ ಬ್ರೈನ್ ನಲ್ಲಿ ಪಿನಲ್ ಗ್ಲ್ಯಾಂಡ್ ಹೆಸರಿನ ಆರ್ಗನ್ ಪಾರ್ಟ್ ಇರುತ್ತೆ. ನಮ್ಮ ಬ್ರೈನ್, ನಮ್ಮ ಹಾರ್ಟ್ ಅರ್ಥ್ನ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಡೈರೆಕ್ಟ್ಲಿ ಕನೆಕ್ಟ್ ಆಗಿದೆ. ನಮ್ಮ ಭೂಮಿ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಮಾಡುತ್ತೆ. ನಮ್ಮ ದೇಹ ಎನರ್ಜಿನ ಸ್ಪಂಜಿನ ಹಾಗೆ ಹೀರ್ಕೊಳ್ಳುತ್ತೆ. ನಮ್ಮ ಹತ್ರ ಈ ಸ್ಪಂಜ್ ಇದೆ, ನಾನು ಇದನ್ನ ನೀರಲ್ಲಿ ಮುಳುಗಿಸಿದ್ರೆ ಇದು ನೀರನ್ನ ಹೀರ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ಬಾಡಿ ಸರೌಂಡಿಂಗ್ ನಲ್ಲಿರೋ ಮ್ಯಾಗ್ನೆಟಿಕ್ ಎನರ್ಜಿನ ಹೀರ್ಕೊಳ್ಳುತ್ತೆ ಮತ್ತು ಹೊಕ್ಕಳಿನ ಮುಖಾಂತರ ಇಡೀ ದೇಹದಲ್ಲಿ ಬ್ಲಡ್ ವೆಸಲ್ಸ್ ನ ಥ್ರೂ ಲೈಟ್ ಸ್ಪೀಡ್ ನಲ್ಲಿ ಇಡೀ ದೇಹದಲ್ಲಿ ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹರಿಯೋದಕ್ಕೆ ಶುರು ಆಗುತ್ತೆ ಮತ್ತು ಐರನ್ ಗೆ ಅಟ್ರಾಕ್ಟ್ ಆಗುತ್ತೆ. ಹಾಗೂ ಐರನ್ ಅನ್ನು ತಗೊಂಡು ಮುಂದಕ್ಕೆ ಓಡೋದ್ರಿಂದ ಒಂದು ಹರಿಯೋದಕ್ಕೆ ಶುರು ಆಗುತ್ತೆ ಮತ್ತು ಐರನ್ ಗೆ ಅಟ್ರಾಕ್ಟ್ ಆಗುತ್ತೆ. ಹಾಗೂ ಐರನ್ ಅನ್ನು ತಗೊಂಡು ಮುಂದಕ್ಕೆ ಓಡೋದ್ರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಮತ್ತು ಆ ವ್ಯಾಕ್ಯೂಮ್ ನಿಂದಾಗಿ ನಮ್ಮ ಲೆಫ್ಟ್ ಮತ್ತು ರೈಟ್ ಲಂಗ್ಸ್ ನಲ್ಲಿರೋ ಆಕ್ಸಿಜನ್ ಇಡೀ ದೇಹದಲ್ಲಿ ಹರಡೋಕೆ ಶುರು ಆಗುತ್ತೆ. ನಾವು ಮೂಗಿಂದ ಉಸಿರಾಡ್ತೀವಿ, ಲಂಗ್ಸ್ ಹೋಗುತ್ತೆ, ಲಂಗ್ಸ್ ಮೂಲಕ ಹಾರ್ಟ್ ಇಂದ ಇಡೀ ದೇಹದಲ್ಲಿ ಮಿಕ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಇದು ಮ್ಯಾಗ್ನೆಟ್ ನ ಮೆಕ್ಯಾನಿಸಮ್. ದೇಹದಲ್ಲಿ ನ್ಯಾಚುರಲ್ ಹೀಲ್ ಆಗೋ ಕೆಪಾಸಿಟಿ ನಮಗೆ ಪ್ರಕೃತಿ ಕೊಟ್ಟಿದೆ. ಇವತ್ತು ಮನುಷ್ಯರನ್ನ ಬಿಟ್ಬಿಡಿ, ಪ್ರಪಂಚದ ಪ್ರತಿಯೊಂದು ಪ್ರಾಣಿನೂ ಪ್ರಕೃತಿ ಜೊತೆ ಬೆಸೆದುಕೊಂಡಿದೆ. ಕಾಡ್ನಲ್ಲಿರೋ ಹುಲಿ ಕೂಡ ಭೂಮಿಗೆ ಬೆಸೆದುಕೊಂಡಿದೆ. ಇವತ್ತಿಗೂ ಹುಲಿ ನೆಲದ ಮೇಲೆ ಮಲಗುತ್ತೆ, ಪ್ರಕೃತಿಯಲ್ಲಿ ನೀರು ಕುಡಿಯುತ್ತೆ, ನದಿ ನೀರು ಕುಡಿಯುತ್ತೆ, ಪ್ರಕೃತಿಯಲ್ಲಿ ಇರುತ್ತೆ. ಹಾಗೆ ಬೀದಿ ನಾಯಿಗಳು ಕೂಡ ಭೂಮಿಗೆ ಬೆಸೆದುಕೊಂಡಿದೆ. ಮನುಷ್ಯನು ಕೂಡ ಒಬ್ಬ ಪ್ರಾಣಿ. ಅವನ ದೇಹದ ಆಯಸ್ಸು 150 ವರ್ಷ, ಆದ್ರೆ ಅವನಿವತ್ತು 30-35. ಅದನ್ನ ಉರ್ಸೋ ಕೆಲಸನ ಇನ್ಸುಲಿನ್ ಮಾಡುತ್ತೆ. ಇನ್ಸುಲಿನ್ ನಿಮ್ಮ ದೇಹದ ಡಿಸಾಲ್ವ್ಡ್ ಆಕ್ಸಿಜನ್ ನ ಸಹಾಯದಿಂದ ಫ್ಯಾಟಿ ಆಸಿಡ್ ಮತ್ತು ಗ್ಲೂಕೋಸ್ ನ ಉರಿಸಿ ಎನರ್ಜಿಗೆ ಬದಲಾಯಿಸುತ್ತೆ. ಆದ್ರೆ ಇವತ್ತಿನ ದಿನ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಲೆವೆಲ್ ಡಿಸ್ಟರ್ಬ್ ಆಗಿರೋದ್ರಿಂದ ಇನ್ಸುಲಿನ್ ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಗ್ಲೂಕೋಸ್ ಅನ್ನ ಕರಗ್ಸಕ್ ಆಗ್ತಾ ಇಲ್ಲ. ನೀವೀಗ ಊಟ ಮಾಡಾಯ್ತು, ಒಂದ್ ಕಡೆ ಗ್ಲೂಕೋಸ್ ಜನರೇಟ್ ಆಯ್ತು, ಇನ್ನೊಂದ್ ಕಡೆ ನಿಮ್ಮ ಇನ್ಸುಲಿನ್ ಕೂಡ ಜನರೇಟ್ ಆಯ್ತು. ನಿಮ್ಮ ದೇಹದಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕೊರತೆ ಇದ್ರೆ ಇನ್ಸುಲಿನ್ ಹತ್ರ ಗ್ಲೂಕೋಸ್ ಅನ್ನ ಕರಗ್ಸಕ್ ಆಗೋದಿಲ್ಲ. ಅದು ಸ್ವಲ್ಪ ಮಾತ್ರ ಕರಗಿಸಿ ಉಳಿದಿದ್ದನ್ನ ಹಾಗೆ ಬಿಟ್ಬಿಡುತ್ತೆ, ಸ್ವಲ್ಪ ಮಾತ್ರ ಕರಗಿಸಿ ಸ್ವಲ್ಪ ಬಿಟ್ಬಿಡುತ್ತೆ. ಆದ್ರೆ ನಿಮ್ ದೇಹದಲ್ಲಿ ಡೇ ಬೈ ಡೇ ಗ್ಲೂಕೋಸ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಒಂದಿನ ಡಯಾಬಿಟಿಸ್ ಹೆಸರಿನ ಅತಿ ಭಯಾನಕ ಕಾಯಿಲೆ ನಿಮ್ಮ ದೇಹದಲ್ಲಿ ಹುಟ್ಕೊಳ್ಳುತ್ತೆ. ಈ ಡಯಾಬಿಟಿಸ್ ಆಕ್ಚುಲಿ ಕ್ಯಾನ್ಸರ್ಗಿಂತ ಹೆಚ್ಚು ಭಯಾನಕ ಕಾಯಿಲೆ. ಡಯಾಬಿಟಿಸ್ ನಿಮ್ಮನ್ನ ಒಳಗಡೆಯಿಂದ ಪೊಳ್ಳು ಮಾಡಿ ಹಾಕುತ್ತೆ, ದೇಹಕ್ಕೆ ನಿಶಕ್ತಿ ಉಂಟಾಗುತ್ತೆ. ಡಯಾಬಿಟಿಸ್ ಬಂದವರು ತೀರ್ಕೊಂಡಾಗ ಅವರು 40-45 ಆರ್ಗನ್ ಪಾರ್ಟ್ ಫೇಲ್ಯೂರ್ ನಿಂದ ಸತ್ತು ಹೋಗಿರ್ತಾರೆ. ನಾನು ನಿಮಗೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಈಗ ತೋರಿಸ್ತೀನಿ. ಉತ್ತಮ ರಕ್ತದ ಹರಿವನ್ನು ಉತ್ತೇಜಿಸಲು ಮತ್ತು ನೋವನ್ನು ನಿವಾರಿಸಲು ನೀವು ನೈಸರ್ಗಿಕ ಮಾರ್ಗವನ್ನು ಹುಡುಕುತ್ತಿದ್ದೀರಾ? ನಮ್ಮ ಜೈವಿಕ ಮ್ಯಾಗ್ನೆಟಿಕ್ ಕಂಕಣವು ಅಯಸ್ಕಾಂತಗಳ ಶಕ್ತಿಯನ್ನು ಬಳಸಿಕೊಂಡು ಅಸ್ವಸ್ಥತೆಯನ್ನು ನಿವಾರಿಸಲು ಮತ್ತು ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ.